ಬಿಜೆಪಿಯಲ್ಲೂ ಸಹ ಬೆಳವಣಿಗೆ ಆಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು? ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಬೂಸ್ಟ್ ನೀಡಿದ ಹೊಸ ಟೀಮ್. ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಈಗಾಗಲೇ ಅಳೆದು ತೂಗಿ ನೂತನ ಪದಾಧಿಕಾರಿಗಳನ್ನ ಹೈಕಮಾಂಡ್ನ ಸೂಚನೆ ಮೇರೆಗೆ ವಿಜಯೇಂದ್ರ ಅವರು ನೇಮಕ ಮಾಡಿದ್ದಾರೆ. ಬಿಜೆಪಿ ಹೊಸ ತಂಡಕ್ಕೆ ಲೋಕಸಭೆಯನ್ನ ಗೆಲ್ಲೋದೇ ದೊಡ್ಡ ಗುರಿಯಾಗಿದೆ. ವಿಜಯೇಂದ್ರ ನೇತೃತ್ವದ ತಂಡಕ್ಕೆ 28 ಕ್ಷೇತ್ರ ಗೆಲ್ಲುವಂತಹ ಟಾಸ್ಕ್. ಇಂದು ನೂತನ ಪದಾಧಿಕಾರಿಗಳ ಮೊದಲ ಸಭೆಯನ್ನ ನಡೆಸಲಾಗುತ್ತೆ. ಇವತ್ತು ನೂತನ ಪದಾಧಿಕಾರಿಗಳ ಸಭೆ ಇದೆ. ವಿಜಯೇಂದ್ರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಮೀಟಿಂಗ್. ಈ ಮೀಟಿಂಗ್ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಲೋಕಸಭೆ ಚುನಾವಣೆ ನಿಟ್ಟಿನಲ್ಲಿ. ವಿಜಯೇಂದ್ರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಮೀಟಿಂಗ್ ನಲ್ಲಿ ಹಾಗಾದ್ರೆ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಏನೆಲ್ಲ ಟಾಸ್ಕ್ ಗಳನ್ನ ನೀಡಲಾಗುತ್ತೆ? 4 ವಿಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಜವಾಬ್ದಾರಿಯನ್ನ ಹಂಚಿಕೆ ಮಾಡಲಾಗುತ್ತೆ. ಮುಂದಿನ ವಾರ ಜಿಲ್ಲಾ ಅಧ್ಯಕ್ಷರ ನೇಮಕವಾಗುವಂತಹ ಸಾಧ್ಯತೆ ಇದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಮುಂದಿನ ವಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದು, ಅದಕ್ಕಾಗಿ ಬಿಜೆಪಿ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಟಾರ್ಗೆಟ್ ಫಿಕ್ಸ್ ಆಗಿದೆ. 28 ಕ್ಷೇತ್ರಗಳನ್ನ ಗೆಲ್ಲುವಂತಹ ಗುರಿ ಈಗ ವಿಜಯೇಂದ್ರ ನೇತೃತ್ವದ ತಂಡಕ್ಕಿದೆ. ಒಂದು ಟಾಸ್ಕ್ ಅದು. ಇರುವಂತಹ 28 ಕ್ಷೇತ್ರಗಳನ್ನು ಕೂಡ ಗೆದ್ದು ತೋರಿಸಬೇಕು. ಅದೊಂದು ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿದೆ. 25 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಂಡಿತ್ತು. ಅದರಲ್ಲಿ ಒಂದು ಪಕ್ಷೇತರ ಸುಮಲತಾ, ಮತ್ತೊಂದು ಕಡೆ 1 ಸೀಟು ಜೆಡಿಎಸ್ ಆದ್ರೆ ಇನ್ನು 1 ಸೀಟು ಕಾಂಗ್ರೆಸ್ ತನ್ನದಾಗಿಸಿಕೊಂಡಿತ್ತು. ಡಿಕೆ ಸುರೇಶ್ ಮತ್ತು ರೇವಣ್ಣ ಪುತ್ರ. ಅದನ್ನ ಹೊರತುಪಡಿಸಿ 25 ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಆದ್ರೆ ಈ ಬಾರಿ ವಿಜಯೇಂದ್ರ ನೇತೃತ್ವದ ತಂಡಕ್ಕೆ ಬಹಳ ದೊಡ್ಡ ಟಾಸ್ಕ್ ಇದೆ. 28 ಕ್ಷೇತ್ರಗಳನ್ನ ಗೆಲ್ಲುವಂತಹ ಟಾಸ್ಕ್. ಹಾಗಾಗಿ ಭರ್ಜರಿ ಸಿದ್ಧತೆಯನ್ನ ಬಿಜೆಪಿ ಮಾಡ್ಕೋತಾ ಇದೆ. ಈ ಹೊಸ ಟೀಮ್ ಏನೀಗ ರಚನೆ ಆಗಿದೆ. ವಿಜಯೇಂದ್ರಗೆ ಬೂಸ್ಟ್ ಅನ್ನ ನೀಡ್ತಾ ಇದೆ. ನೂತನ ಪ್ರಧಾನ ಕಾರ್ಯದರ್ಶಿಗಳಿಗೆ ವಿಭಾಗವಾರು ಹಂಚಿಕೆ ಮಾಡಲಾಗಿದೆ. ಇಲ್ಲಿ ಜವಾಬ್ದಾರಿಯನ್ನು ಕೂಡ ಹಂಚಿಕೆ ಮಾಡಲಾಗ್ತಾ ಇದೆ. ಲೋಕಸಭೆ ಚುನಾವಣೆಗಾಗಿ ನಡೀತಾ ಇರುವಂತಹ ಭರ್ಜರಿ ತಯಾರಿ, ಭರ್ಜರಿ ತಾಲೀಮು ಇದು ಬಿಜೆಪಿಯಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ ಶಿವರಾಮ್, ಅಳೆದು ತೂಗಿ ಬಿಜೆಪಿಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು, ನೇಮಕ ಆಗಿದೆ ಹೈಕಮಾಂಡ್ನ ಸೂಚನೆಯಂತೆ. ಈಗ ಇವತ್ತು ನಡೀತಾ ಇರುವಂತಹ ಸಭೆ ಪದಾಧಿಕಾರಿಗಳ ಜೊತೆಗೆ ಮೊದಲ ಸಭೆ ಆಗ್ತಾ ಇದೆ. ಯಾವೆಲ್ಲ ವಿಚಾರಗಳಲ್ಲಿ ಚರ್ಚೆಗೆ ಬರುತ್ತೆ? ಪ್ರಮುಖವಾಗಿ ಯಾವ ಟಾಸ್ಕ್ ಗಳನ್ನ ನೀಡಲಾಗುತ್ತೆ ಈ ಸಭೆಯಲ್ಲಿ ಅಂತ? ಶ್ವೇತಾ, ಪದಾಧಿಕಾರಿಗಳ ಸಭೆ ನಾಳೆ ಇದೆ. ಇವತ್ತು ಕರೆಯಲಾಗಿತ್ತು, ಆದ್ರೆ ಅದನ್ನ ನಾಳೆಗೆ ಮುಂದೂಡಲಾಗಿದೆ. ಹಾಗಾಗಿ ಪದಾಧಿಕಾರಿಗಳ ಸಭೆ ಅಧಿಕೃತವಾಗಿ ನಾಳೆ ಬೆಳಿಗ್ಗೆ 10 ಬಿಜೆಪಿಯ ಮಲ್ಲೇಶ್ವರಂ ಕಚೇರಿಯಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಈಗ ಪ್ರಧಾನ ಕಾರ್ಯದರ್ಶಿಗಳ ಆಯ್ಕೆಯಾಗಿದೆ, ರಾಜ್ಯ ಉಪಾಧ್ಯಕ್ಷರ ಆಯ್ಕೆಯಾಗಿದೆ, ಕಾರ್ಯದರ್ಶಿಗಳ ಆಯ್ಕೆಯಾಗಿದೆ ಮತ್ತು ಮಹಿಳಾ ಮೋರ್ಚಾಗೂ ಕೂಡ ತಂಡವನ್ನ ಕಟ್ಟಲಾಗಿದೆ. ಸಾಮಾನ್ಯವಾಗಿ ಹೊಸ ಅಧ್ಯಕ್ಷರು ಬರ್ತಾ ಇದ್ದಂತೆ ಎಲ್ಲ ಪದಾಧಿಕಾರಿಗಳ ಬದಲಾವಣೆ ಆಗತ್ತೆ. ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ವಿಭಾಗವಾರು ಒಂದು ಹಂಚಿಕೆಯನ್ನ ಮಾಡ್ತಾರೆ. ಜಿಲ್ಲೆಗಳನ್ನ ಯಾವ್ಯಾವ ಜಿಲ್ಲೆ ಯಾರ್ಯಾರ ಒಂದು ನೋಡ್ಕೊಳ್ಬೇಕಾಗತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಪ್ರಧಾನ ಕಾರ್ಯದರ್ಶಿಗಳಿಗೆ ಜಿಲ್ಲಾವಾರು 4 ವಿಭಾಗಗಳಲ್ಲಿ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಲಾಗತ್ತೆ. ಈ ಮುಂದಿನ ವಾರ ಒಂದು ಜಿಲ್ಲಾಧ್ಯಕ್ಷರ ಆಯ್ಕೆಯೂ ಕೂಡ ಆಗತ್ತೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ ಜಿಲ್ಲಾಧ್ಯಕ್ಷರ ಬದಲಾವಣೆಯನ್ನ ಮಾಡ್ಬೇಕಾ ಮಾಡ್ಬಾರ್ದಾ ಎನ್ನುವಂತ ಒಂದು ಚಿಕ್ಕ ಪ್ರಶ್ನೆಯನ್ನ ಇಟ್ಕೊಂಡು ಬಿಜೆಪಿ ಯೋಚನೆಯನ್ನ ಮಾಡ್ತಾ ಇತ್ತು. ಆದ್ರೆ ಜಿಲ್ಲಾಧ್ಯಕ್ಷರ ಬದಲಾವಣೆಯನ್ನು ಕೂಡ ಲೋಕಸಭಾ ಚುನಾವಣೆ ಒಳಗಡೆಯೇ ಮಾಡಿ ಮುಗಿಸಬೇಕು, ಸಂಘಟನೆಗೆ ಅನುಕೂಲ ಆಗತ್ತೆ ಎನ್ನುವ ಕಾರಣಕ್ಕೆ ಸಹಜವಾಗಿ ಹೊಸ ಅಧ್ಯಕ್ಷರು ಬಂದಾಗ ಹೊಸ ತಂಡದೊಂದಿಗೆ ಕೆಲಸವನ್ನ ಮಾಡೋದು ಒಂದು ಟಾಸ್ಕ್ ಕೂಡ ಹೌದು. ಜೊತೆಗೆ ಅವರಿಗೆ ತಾನೇ ಬೇಕಾದಂತ ತನ್ನ ವಿಶ್ವಾಸದಲ್ಲಿರುವಂತವ್ರನ್ನ ಕೆಲವರನ್ನ ಆಯ್ಕೆ ಮಾಡಿಕೊಂಡು ಪಕ್ಷ ಸಂಘಟನೆಗೆ ಒಳಪಡಿಸಿಕೊಳ್ಳುವಂತದ್ದು ಸರ್ವೇ ಸಾಮಾನ್ಯ. ಈ ಕಾರಣಕ್ಕೋಸ್ಕರ ಲೋಕಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಬಿ.ವೈ. ವಿಜಯೇಂದ್ರ ಬಿಜೆಪಿ ಕಚೇರಿಗೆ ಪ್ರತಿದಿನವೂ ಬಂದು ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಕ್ಷೇತ್ರದಲ್ಲಿರುವಂತಹ ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ನಾಳೆ ಅಧಿಕೃತವಾಗಿ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ಕ್ಷೇತ್ರವಾರು ನಾವು ಹೇಗೆ ಕೆಲಸವನ್ನ ಮಾಡಬೇಕು, ಈಗಿರುವಂತ ಸಂಸದರ ಮೇಲಿರುವಂತ ಒಂದು ಅಭಿಪ್ರಾಯಗಳೇನು ಅಥವಾ ಸಾರ್ವಜನಿಕವಾಗಿ ಆ ರೀತಿ ಅಭಿಪ್ರಾಯಗಳು ಕೇಳಿ ಬರ್ತಾ ಇದಾವೆ. ಹೀಗೆ ಗ್ರೌಂಡ್ ವಾರು ಒಂದೊಂದು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ.
ನಾಳೆ ಆ ಎಲ್ಲ ಪ್ರಕ್ರಿಯೆಗಳನ್ನ ವಿಜೇಂದ್ರ ಅವರು ನಡೆಸ್ತಾರೆ. 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ತೀವಿ ಹೇಳುವಂತ ಮಾತುಗಳನ್ನ ವಿಜೇಂದ್ರ ಅವರು ಬಹಳ ಗಟ್ಟಿಯಾಗಿ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ. ಜೆಡಿಎಸ್ಗೆ ಎಷ್ಟು ಸೀಟ್ಗಳನ್ನ ಬಿಟ್ಕೊಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತವಾಗಿಲ್ಲ. ಅದಕ್ಕೆ 2 ಸೀಟನ್ನ ಕೊಡ್ತಾರೋ 3 ಸೀಟನ್ನ ಕೊಡ್ತಾರೋ ಇನ್ನು ಹೈಕಮಾಂಡ್ ಮತ್ತು ಜೆಡಿಎಸ್ ನಾಯಕರು ಅದನ್ನ ನಿರ್ಣಯ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ 28 ಕ್ಷೇತ್ರವನ್ನ ಗೆಲ್ಲುವ ಗುರಿಯೊಂದಿಗೆ ಹೊರಟಿರುವಂತಹ ಬಿಜೆಪಿಗೆ ಸಣ್ಣ ಪುಟ್ಟ ಸಹಜವಾದ ಗೊಂದಲಗಳು ಕಾಣ್ತಾ ಇದಾವೆ. ಅದು ಪದಾಧಿಕಾರಿಗಳ ಆಯ್ಕೆ ವಿಚಾರ ಇರಬಹುದು. ಅದೇ ರೀತಿ ಕೆಲವು ಯತ್ನಾಳ್ ಹಾಗೇನೆ ಸೋಮಣ್ಣ, ಡಿ.ವಿ. ಸದಾನಂದ ಗೌಡರು ಇವರೆಲ್ಲರೂ ಕೂಡ ಮಾತನಾಡ್ತಿರುವಂತ ರೀತಿಯನ್ನು ನೋಡ್ತಾ ಹೋದಾಗ ಸಹಜವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಇರಬೇಕಾದಂತ ಎಲ್ಲ ಗೊಂದಲಗಳು ಇದಾವೆ. ಆದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆದಂತ ಗೊಂದಲ ಲೋಕಸಭೆಯಲ್ಲಿ ಆಗುವಂತ ಸಾಧ್ಯತೆಗಳು ಕಡಿಮೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕೆಂದ್ರೆ ಒಮ್ಮತದ ಅಭಿಪ್ರಾಯದೊಂದಿಗೆ ಅಥವಾ ಹೈಕಮಾಂಡ್ ನ ಒಮ್ಮತದ ಅಭಿಪ್ರಾಯದೊಂದಿಗೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ. ಹೀಗಾಗಿ ವಿಜೇಂದ್ರ ಅವರ ಮುಂದೆ ಬಹಳ ದೊಡ್ಡ ಟಾಸ್ಕ್ ಇದೆ. ಈಗ ಯಡಿಯೂರಪ್ಪನವರ ನಂತರದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ 28 ಲೋಕಸಭಾ ಗೆಲ್ಲುವಂತ ಗುರಿಯನ್ನು ಹೊಂದಿರುವ ಜೊತೆಗೆ ಟಿಕೆಟ್ ಹಂಚಿಕೆ ವಿಚಾರ ಇರಬಹುದು, ಯಾರೆಲ್ಲ ಆಸ್ಪಿರೆಂಟ್ ಇದ್ದಾರೆ ಇವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಬಿಜೆಪಿಯಲ್ಲಿ ತಾನು ಅಧಿಕಾರವನ್ನ ಪಡೆದ ಬಳಿಕ ಪಾರ್ಟಿಯನ್ನು ಸಂಘಟನೆ ಮಾಡಿದ್ದೇನೆ, ಕ್ಷೇತ್ರವನ್ನು ಗೆಲ್ಲಿಸಿದ್ದೇನೆ ಹೇಳುವಂತ ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ಜೊತೆಗೆ ಪಾರ್ಟಿಗೆ ಆಗಬಹುದಂತ ಲಾಭವನ್ನ ಕೂಡ ತಂದುಕೊಡುವ ನಿಟ್ಟಿನಲ್ಲಿ ವಿಜೇಂದ್ರ. ಎಸ್, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.